ಅದನ್ನು ತೋರಿಸ್ತೀನಿ ರಿಪೀಟಿನ ಹೋಗ್ಬಿಟ್ಟು ರಿಪೀಟ್ ಮಾಡ್ತಾರೆ ಮೇಲೆ ಬರ್ತಾರೆ ಅಂತ ಹೆಂಗೆ ಬರ್ತೈತೆ ರಾಜ ಗಾಂಭೀರ್ಯ. ಇಲ್ಲಿ ಆನೆಗಳು ಹಿಡಿಕೆ ಸಾಕಾನೆಗಳು ಬಂದವಲ್ಲ ಅಂತ ಗೊತ್ತಾಗಲಿ. ಇಲ್ಲ ಅಣ್ಣ. ಹ್ಞೂ ಸರ್. ಹಾಂ ಸರಿ ಸರ್ ಸರಿ. ಈಗ ನಿಮ್ಗೆ ಗೊತ್ತಿರೋಂಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ವಿಭಾಗದಲ್ಲಿ ಸೊ ಆನೆಗಳು ಉಪಟಗಳು ಜಾಸ್ತಿ ಇರ್ತಿತ್ತು. ಅದರಿಂದ ನಾವು ಬರೆದಾಗ 2 ಆನೆಗೆ ಪರ್ಮಿಷನ್ ಸಿಕ್ಕಿದ್ದಾವೆ. ಸೊ 2 ಆನೆಗಳನ್ನ ನಾವು ಲೊಕೇಟ್ ಮಾಡಿದ್ವಿ. ಒಂದು ಮಕನ, ಒಂದು ಟಸ್ಕರ್, 2 BVಳ್ಳಿಲಿ ಈಗ ಲೊಕೇಟ್ ಆಗಿದೆ. ಅವು ಹಿಡಿಯೋಕ್ಕೆ ನಾವು ಈಗ ದುಬಾರೆ ಕ್ಯಾಂಪಿಂದ 6 ಆನೆಗಳನ್ನ ತಂದಿದ್ದೀವಿ. ಸುಗ್ರೀವ, ಹರ್ಷ, ಕಂಜನ್ ಮತ್ತು ಅಯ್ಯಪ್ಪ ಅಂತ 6 ಆನೆಗಳು ಬಂದಿದ್ದಾವೆ. ಸೊ ಇವತ್ತು ಲೊಕೇಟ್ ಆಗಿರೋದನ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಕಾರ್ಯಾಚರಣೆ ಮಾಡ್ತೀವಿ. ಸೊ ಮೊದಲಿಗೆ 2 ಲೊಕೇಟ್ ಆಗಿರೋ ಆನೆಗಳಲ್ಲಿ ಯಾವ್ದು ಹತ್ತ ಸಿಗುತ್ತೆ ಅಥವಾ ಮಕನ ಅಥವಾ ಟಸ್ಕರ್ ಸಿಕ್ಕರೆ ಅದನ್ನ ಟ್ರ್ಯಾಪ್ ಮಾಡಿ ಅದು ಕಳಿಸಿ ಆಮೇಲೆ ಮತ್ತೊಂದು ಆನೆಗೆ ನಾವು ಮಾತಾಡ್ತೀವಿ. ಸರ್, ಈಗ ಸಾಕಷ್ಟು ಕಾಡಲ್ಲಿ ದಾಳಿ ಆಗ್ತಿತ್ತು ಸರ್. ಅದನ್ನೇ ಫೈನಲ್ ಅಂದ್ರೆ ಈಗ ನಿಮ್ಗೆ ಏನ್ ಪರ್ಮಿಷನ್ ಕೊಟ್ಟಿದ್ದೀರಾ ಸರ್, ಅದೇ ಜಾಸ್ತಿ ತೊಂದರೆ ಕೊಡ್ತಿತ್ತು ಅಂತಾನೆ ಯಾವ ತರ? ಹೌದೌದು, ಅಂದ್ರೆ ಇದಾವೆ ಇನ್ನೂ, ಬಟ್ 2 ಲೀಡರ್ಗಳು ಇದನ್ನ ನಾವು ಹಿಡಿದು ಸಪ್ರೇಟ್ ಮಾಡಿದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗ್ತವೆ, ನೋವು ಮಾಡ್ತವೆ ಅಂತೇಳಿ ಅವೆರಡನ್ನ ಫಸ್ಟ್ ಒಂದು ಇದನ್ನು ನಾವು ಕಾರ್ಯಾಚರಣೆ ಮಾಡ್ತೀವಿ. ಅನಂತರ ದಿನಗಳಲ್ಲಿ ನೋಡೋಣ, ಮತ್ತೆ ಏನು ತೊಂದರೆ ಕೊಟ್ಟರೆ ಮತ್ತೆ ಹಿಡಿಬೇಕಾಗುತ್ತೆ. ಸರ್, ಅಂದ್ರೆ ಕೆಲವೊಂದು ಡ್ರೈವ್ ಮಾಡೋ ಥರದಲ್ಲಿ ಏನೋ ಇದೆಯಾ ಸರ್? ಅಂದರೆ ಸಾಕಷ್ಟು 30ಕ್ಕೂ ಹೆಚ್ಚು ಆನೆಗಳಿದ್ವು ತೆಂಗಿನಕಲ್ಲು ಫಾರೆಸ್ಟ್ ಸುತ್ತಮುತ್ತ ಅಂತ ಹೇಳಾಗ್ತೈತೆ. ಸತತವಾಗಿ ಡ್ರೈವ್ ಮಾಡ್ತಾ ಇದ್ದೀವಿ. ಇದೇನು ಪಾಕೆಟ್ ಆಫ್ ಫಾರೆಸ್ಟ್ಗಳಾದ್ರಿಂದ ಒಂದೊಂದು ಪಾಕೆಟಿಂದ ಇನ್ನೊಂದು ಪಾಕೆಟಿಗೆ ಮೂವ್ ಆಗ್ತಾ ಇರೋದ್ರಿಂದ, ಮತ್ತು ಈ ಭಾಗದಲ್ಲಿ ಸ್ವಲ್ಪ ಎತ್ತಿನ ನೀರು ಮತ್ತು ಬೆಳೆ ಇರೋದ್ರಿಂದ ಸ್ವಲ್ಪ ಆಹಾರ ಇಲ್ಲಿ ಮಾಡಿಕೊಂಡು ಇಲ್ಲೇ ಇದ್ದಾವೆ. ಈ ಕಾವೇರಿ ಕಡೆಗೆ ಮತ್ತು ಬನ್ನೇರುಘಟ್ಟ ಕಡೆಗೆ ಹೋಗ್ತಾ ಇಲ್ಲ. ನಮ್ಗೆ ಅತಿ ಹೆಚ್ಚಿನ ಹಾನಿಗಳು ಚನ್ನಪಟ್ಟಣ ತಾಲೂಕು ಮತ್ತು ರಾಮನಗರ ತಾಲೂಕಲ್ಲೇ ನಮಗೆ ಕಾಣಿಸ್ತಾ ಇದ್ದಾವೆ. ಯಾಕಂದರೆ ಈ ಕಡೆ ಎಲ್ಲ ಸ್ವಲ್ಪ ಈಗ ಬೇಸಿಗೆಯಲ್ಲೂ ಕೂಡ ಬೆಳೆ ಇರೋದ್ರಿಂದ ಮತ್ತು ನೀರು ಇರೋದ್ರಿಂದ ಆನೆಗಳು ಈಗ ನಮ್ಮ ಮೊದಲೆಲ್ಲ ಹಿಂದಿನ ಒಂದು 5-6 ವರ್ಷದಿಂದ ನಮ್ಮ ಕಬ್ಬಾಳು ಆ ಕಡೆ ಎಲ್ಲ ಜಾಸ್ತಿ ಡ್ಯಾಮೇಜ್ ಇತ್ತು. ಆದರೆ ಈಗ ಏನಾಗಿದ್ದಾವೆ, ಆನೆಗಳು ಈ ಕಡೆ ಹೋಗ್ತಾ ಇಲ್ಲ. ಸೊ ಇದು ಈ ಒಂದು ಆನೆ ಡಿಸ್ಟರ್ಬ್ ಆದಾಗ, ಗ್ರೂಪ್ಸಲ್ಲಿ ಡಿಸ್ಟರ್ಬ್ ಆದಾಗ ಹೋಗುವಂಥ, ಲಾಸ್ಟ್ ಟೈಮ್ ಹಂಗೆ ಮಾಡಿದಾಗ ಸುಮಾರಷ್ಟು ಆನೆಗಳು ಕಳಿಸಿದ್ದು. ಈಗ ಒಂದು ಇದಾಗಿದೆ. ಮತ್ತು ಆ ಕಡೆ ಎಲ್ಲ ಬ್ಯಾರಿಕೇಡ್ ಕವರ್ ಆಗಿದೆ. ಆನೆಗಳು ಈಗ ಏನಾಗಿದೆ, ಸ್ಟ್ಯಾಗ್ನೆಂಟ್ ಆಗಿದೆ, ಹೋಗ್ತಾನೂ ಇಲ್ಲ ಬರ್ತಾನೂ ಇಲ್ಲ. ಆದರೆ ಈ ಒಂದು ಪ್ರಯತ್ನದಿಂದ ನಾವೇನಾದರೂ ಒಂದು ಯಶಸ್ಸು ಕಾಣಬೇಕು ಅಂತ ಆಸೆ ಪಡ್ತೇವೆ. ಮೊದಲೆಲ್ಲ ಈ ಕಾಡಂಚಿನ ಗ್ರಾಮಗಳಿಗೆ ಮಾತ್ರ ಆಯಿತು, ಈ ಊರುಗಳಿಗೇನೆ ಜಾಸ್ತಿ ಆಗಿರುವಂಥದ್ದು ಸರ್. ಅದೇ ಆನೆಗಳ ಸಂಖ್ಯೆ ಜಾಸ್ತಿ ಆದಾಗ ಏನಾಗ್ತವೆ ಅಂದರೆ ಅವೆಲ್ಲ ಕಡೆ ಕೂಡ ಚಲಿಸ್ತಾ ಇರ್ತವೆ, ಓಡಾಡ್ತಾ ಇರ್ತವೆ. 1-2 ಆನೆಗಳು ಸಹಜವಾಗಿ ದಾರಿ ತಪ್ಪೋದಂತೂ ಸಹಜವಾಗಿರ್ತದೆ.